ಯತ್ನಾಳ್ಗೆ ಬ್ರೋಕರ್ ಅಂತ ಕರೆದ್ಬಿಟ್ರ ಪ್ರದೀಪ್ ಈಶ್ವರ್ ಅವರು. ಈ ಹಿಂದೆ ಬ್ರೋಕರ್ಗಳು ಹೋಗ್ತಿದ್ರು, ಆ ಒಂದು ಜೋಕರ್ಗಳು ಹೋಗ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ, ನಾನು ಬ್ರೋಕರ್ಗಿಂತ ಜೋಕರ್ ಆಗಿರೋದು ಮೇಲು. ಯತ್ನಾಳ್ಗೆ ಬ್ರೋಕರ್ ಅಂತ ಕರೆದ್ರ ಪ್ರದೀಪ್ ಈಶ್ವರ್. ಈ ಹಿಂದೆ ಬ್ರೋಕರ್ಗಳು ಹೋಗ್ತಿದ್ರು, ಈ ಜೋಕರ್ಗಳು ಹೋಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ, ನಾನು ಬ್ರೋಕರ್ಗಿಂತ ಜೋಕರ್ ಆಗಿರೋದು ಮೇಲು. ಜೋಕರ್ಗಳು 4 ಜನರನ್ನ ನಗಿಸುತ್ತಾರೆ, ಆದರೆ ಬ್ರೋಕರ್ಗಳು ಯಾರು ಅಂತ ಮತ್ತೆ ನನ್ನನ್ನ ಕೇಳಬೇಡಿ. ಯತ್ನಾಳ್ಗೆ ಮಾತಿನ ಮೂಲಕ ಟಾಂಗ್ ಅನ್ನ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರ್, ವಿಧಾನಸಭೆಗೆ ಜೋಕರ್ಗಳು ಬಂದಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ. ನನ್ನನ್ನ ಯತ್ನಾಳ್ ಜೋಕರ್ ಅಂತ ಹೇಳಿದ್ದು ಖುಷಿ ಅಂತ ಹೇಳಿರುವಂತಹ ಪ್ರದೀಪ್, ಯತ್ನಾಳ್ ವಿಧಾನಸೌಧದ ಮುಂದೆ 11 JCB ತಂದು ನಿಲ್ಲಿಸೋ ಬದಲು ಯತ್ನಾಳ್ ಕ್ಷೇತ್ರದಲ್ಲಿ ಇರುವಂತಹ ವಾರ್ಡ್ಗಳ ರಸ್ತೆಯನ್ನ ಸರಿ ಮಾಡಲಿಕ್ಕೆ JCBಯನ್ನ ಕಳಿಸಿದ್ರೆ ಉತ್ತಮ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅಂತ ಹೇಳಿದ ತಕ್ಷಣ ಮಾತಿನ ಒಂದು ಮಲ್ಲ ಅಥವಾ ಮಾತಿನಲ್ಲಿಯೇ ಎಲ್ಲರನ್ನು ಮರುಳು ಮಾಡುವಂತಹ ಶಕ್ತಿಯನ್ನ ಹೊಂದಿದ್ದಾರೆ ಅನ್ನೋದು ಗೊತ್ತಿದೆ. ಹಾಗೆ ಈ ಕಡೆ ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದ್ರೆ, ಕಟ್ಟ ಹಿಂದುತ್ವವನ್ನ ಮೈ ಮೇಲೆ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗ್ತಾ ಇರುವಂತಹ ಯತ್ನಾಳ್ ಇನ್ನೊಂದು ಕಡೆ ಆದ್ರೆ, ಯತ್ನಾಳ್ ಅವರು ಬಿಜೆಪಿಗ ಒಂದು ಉಚ್ಚಾಟಿತ ವ್ಯಕ್ತಿ ಅಂತ ಹೇಳಬೇಕು. ಅದು ನಿಮ್ಗೆ ಸ್ವಲ್ಪ ನೆನಪು ಮಾಡ್ತಾ ಇದ್ದೇನೆ. ಆದರೆ ಯತ್ನಾಳ್ ಅವರ ಮಾತು, ನಡೆ, ನುಡಿ ಯಾವುದು ಕೂಡ ಹಿಂದೂ ವಿರೋಧದಿಂದ ಅಂತೆ ಕಾಣಿಸ್ತಾ ಇಲ್ಲ. ಬಟ್ ಯತ್ನಾಳ್ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರು ಎಲ್ಲೇ ಒಂದು ಸ್ಥಳ ಸಿಕ್ಕರೂ ಕೂಡ ಹಿಂದುತ್ವವನ್ನ ಏರಿಸಿ ಮಾತನಾಡ್ತಾರೆ. ಇನ್ನು ಯತ್ನಾಳ್ ವರ್ಸಸ್ ಪ್ರದೀಪ್ ಈಶ್ವರ್ ಈ ಒಂದು ಗಲಾಟೆ ಇದೆಯಲ್ಲ, ವರ್ಸಸ್ ಅನ್ನುವಂಥ ಗಲಾಟೆ ಇದೆಯಲ್ಲ, ಇವತ್ತು ನಿನ್ನಿಂದ ಅಲ್ಲವೇ ಅಲ್ಲ. ಅದು ಯಾವ ಗಣೇಶ ವಿಸರ್ಜನೆಯಿಂದ ಆಗಿಂದನೂ ಕೂಡ ಇದೆ. ಅದು ದಿನ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಯತ್ನಾಳ್ ಯಾವಾಗ ಎಂಟ್ರಿ ಕೊಡ್ತಾರೋ, ಅಲ್ಲಿಗೆ ಹೋಗ್ತಾರೋ, ಆಗ್ಲೂ ಕೂಡ ಪ್ರದೀಪ್ ಈಶ್ವರ್ ಅವರು ಸಾಕಷ್ಟು ಮಾತುಗಳನ್ನ ಯತ್ನಾಳ್ ಅವರ ವಿರುದ್ಧವಾಗಿ ಮಾತನಾಡಿದ್ದು ಕೂಡ ಉಂಟು. ಹಾಗೆ ಯತ್ನಾಳ್ ಅವರು ಕೂಡ ಆಗಾಗ ಯಾವ್ಯಾವಾಗ ಟೈಮ್ ಸಿಗುತ್ತೋ ಆಗ ಪ್ರದೀಪ್ ಈಶ್ವರ್ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಎಲ್ಲೆಲ್ಲೋ ಗೆಲ್ಲೋ ಬದಲು ನನ್ನ ಮುಂದೆ ಗೆದ್ದು ತೋರಿಸು ಅಂತ ಈ ಡೈಲಾಗ್ಗಳೆಲ್ಲ ಬರುತ್ತೆ, ಈ ಡೈಲಾಗ್ಗಳೆಲ್ಲ ಬಂದಿದೆ ಇದು. ಆದರೆ ಈಗ ಜೋಕರ್ ವರ್ಸಸ್ ಬ್ರೋಕರ್ ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಏನಿದು ಜೋಕರು ಬ್ರೋಕರು ಏನಪ್ಪ ಇದು ಅಂತಂದ್ರೆ, ಅವರು ಮೊದಲು ಹೇಳ್ತಾರೆ, ಯಾರು ಯತ್ನಾಳ್ ಅವರು ಹೇಳಿರ್ತಾರೆ, ವಿಧಾನಸಭೆಗೆ ಯಾವ್ದೆಲ್ಲ ಜೋಕರ್ ಬಂದಿದೆಯೋ ನಂಗೆ ಗೊತ್ತಿಲ್ಲ, ಜೋಕರ್ಗಳು ಯಾಕೆ ಕರ್ಕೊಂಬತ್ತಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಯತ್ನಾಳ್ ಹೇಳಿರ್ತಾರೆ. ಇದು ನನಗೆ ಅಂತ ಹೇಳಿ ಮನಸ್ಸಿಗೆ ತಗೊಂಡಿರುವಂತಹ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಯತ್ನಾಳ್ಗೆ ಇಂಡೈರೆಕ್ಟ್ಲಿ ಬ್ರೋಕರ್ ಅಂತ ಹೇಳಿದ್ರ ಅನ್ನುವಂತಹ ಪ್ರಶ್ನೆ ಆ ಒಂದು ವರ್ಡಿಂಗ್ ಅಲ್ಲಿ, ಮಾತಿಂಗ್ನಲ್ಲಿ ಗೊತ್ತಾಗುವಂಥದ್ದು. ಈ ಹಿಂದೆ ಬ್ರೋಕರ್ಗಳು ಹೋಗ್ತಾ ಇದ್ರು, ಈ ಜೋಕರ್ಗಳು ಹೋಗ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರದಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ, ನಾನು ಬ್ರೋಕರ್ಗಿಂತ ಜೋಕರ್ ಆಗಿರೋದು ಮೇಲು. ಜೋಕರ್ಗಳು 4 ಜನರನ್ನ ನಗಿಸ್ತಾರೆ, ಆದರೆ ಬ್ರೋಕರ್ಗಳು ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಟ್ಟಿದ್ದಾರೆ. ಬ್ರೋಕರ್ಗಳು ಯಾರು ಮತ್ತೆ ಮತ್ತೆ ನನ್ನನ್ನ ಕೇಳಬೇಡಿ. ಯತ್ನಾಳ್ ಮಾತಿನ ಮೂಲಕ ಟಾಂಗ್ ಅನ್ನ ಕೊಟ್ರ ಪ್ರದೀಪ್ ಈಶ್ವರ್ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ವಿಧಾನಸಭೆಗೆ ಜೋಕರ್ಗಳು ಬಂದಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನನ್ನ ಯತ್ನಾಳ್ ಜೋಕರ್ ಎಂದಿದ್ದು ಖುಷಿ ಇದೆ ಅಂತ ಹೇಳಿರುವಂತಹ ಪ್ರದೀಪ್, ಯತ್ನಾಳ್ ವಿಧಾನಸೌಧದ ಅಥವಾ
ವಿಧಾನಸೌಧದ ಮುಂದೆ 10 JCB ತಂದು ನಿಲ್ಸೋದ್ ಬಿಟ್ಟು ಅವರ ವಾರ್ಡ್ನಲ್ಲಿ ಕೆಲಸವನ್ನ ಮಾಡಿಸ್ಲಿ JCB ತಗೊಂಡು ನಿಲ್ಸ್ಕೊಂಡು ಅಂತ ಹೇಳಿ ಇಂಡೈರೆಕ್ಟ್ಲಿ ಟಾಂಟ್ ಅನ್ನ ಕೊಟ್ಟಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.